ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ನನ್ನ ಪ್ರತಿ ವಿಶ್ಲೇಷಣೆ ಏನಿದೆ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ತಾವು ಯಾವುದನ್ನು ಮಿಸ್ ಮಾಡಿಕೊಳ್ಳಲ್ಲ. ಹಾಗೆಯೇ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ಒಂದು ಜನತಂತ್ರವಾದಿ ಭಾರತದತ್ತ, ಅದರ ನಿರ್ಮಾಣದತ್ತ ನಾವೆಲ್ಲ ಜೊತೆಯಾಗಿ ಹೆಜ್ಜೆ ಹಾಕೋಣ. ಈ ಕೋಮುವಾದಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವುದಕ್ಕೆ ಹೋರಾಟ ಮಾಡೋಣ. ಅದು ಒಂದು ಐತಿಹಾಸಿಕ ಅಗತ್ಯ ಅಂತ ನಾನು ನಂಬಿದ್ದೇನೆ. ಎಸ್ ಸರ್, ಇವತ್ತು ನಾನು ಮಾತನಾಡ್ತಾ ಇರುವುದು ಬಹಳ ಮುಖ್ಯವಾದ ವಿಚಾರ. ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು. ಕಾಂಗ್ರೆಸ್ ಅಭೂತಪೂರ್ವವಾದ ಜಯವನ್ನು ಸಾಧಿಸಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಏನು ಸಚಿವ ಸಂಪುಟದ ರಚನೆಯಾಗಿದೆ, ಹಾಗೆಯೇ ಖಾತೆಗಳ ಹಂಚಿಕೆ ಕೂಡ ಮುಗಿದಿದೆ. ಈ ಒಂದು ಸಚಿವ ಸಂಪುಟದಲ್ಲಿ ಗೃಹ ಖಾತೆಯನ್ನು ವಹಿಸಿಕೊಂಡವರು, ಗೃಹ ಖಾತೆಯನ್ನು ಪಡೆದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಎಸ್, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಖಾತೆ ಬೇಕಾಗಿರಲಿಲ್ವಂತೆ. ಇದೆಲ್ಲ ಬೇರೆ ಚರ್ಚೆ, ಅದರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನಾನು ಮಾತನಾಡುತ್ತಿರುವುದು ಗೃಹ ಖಾತೆಯನ್ನು ಪಡೆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಅವರು ನೀಡಿದ ಒಂದು ಭೇಟಿ ಮತ್ತು ಸ್ವಾಮೀಜಿಯೊಬ್ಬರಿಂದ ಪಡೆದ ಆಶೀರ್ವಾದ, ಈ ಬಗ್ಗೆ ನಾನು ಮಾತನಾಡಬೇಕು. ಡಾಕ್ಟರ್ ಪರಮೇಶ್ವರ್ ಅವರು ಸಪತ್ನಿಕರಾಗಿ, ಸಪತ್ನಿಕರು ಅಂದರೆ ಹೆಂಡತಿ ಕರ್ಕೊಂಡು ಅವರು ಉಡುಪಿಗೆ ಭೇಟಿ ನೀಡಿದರು. ಉಡುಪಿಯ ಪೇಜಾವರ ಮಠಾಧೀಶರಾದಂಥ ಲಕ್ಷ್ಮೀ ಪ್ರಸನ್ನ ಎಂಥ ಪ್ರಸನ್ನ ಸ್ವಾಮೀಜಿ ಅವರ ಹೆಸರುಗಳು ಕೂಡ ನನಗೆ ತಪ್ಪು ಹೋಗುತ್ತೆ. ಅವರನ್ನು ಭೇಟಿ ಮಾಡಿದರು. ಭೇಟಿ ಮಾಡಬಹುದು, ತಪ್ಪಲ್ಲ. ನಂಬಿಕೆಯನ್ನು ತುಂಬ ವೈಯಕ್ತಿಕವಾದ್ದು. ಆದರೆ ಈ ನಂಬಿಕೆ ಅನ್ನುವುದು ಇದೆಯಲ್ಲ, ಅದು ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಏನಿದೆ ಅದು ಕೂಡ ಒಂದು ಸಾರ್ವಜನಿಕವಾದ ಆಯಾಮವನ್ನು ಪಡೆಯುತ್ತೆ. ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಉಡುಪಿಗೆ ಹೋಗಿ ಅಲ್ಲಿ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಅಲ್ಲಿ ಕೊಡುವ ಅನ್ನ ಸಂತರ್ಪಣೆಯಲ್ಲಿ ಬೇರೆ ಪಂಕ್ತಿಯಲ್ಲಿ ಕೂತು ಊಟ ಮಾಡಿ ಬಂದರೆ ಅದು ಅವನ ಹಣೆ ಬರ. ಆದರೆ ಒಬ್ಬ ಗೃಹ ಸಚಿವರಾದವರು ಒಂದು ಮಠಕ್ಕೆ ಭೇಟಿ ನೀಡಿದ ತಕ್ಷಣ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ಮಠದ ಮಠಾಧೀಶರು ಯಾವ ಮೌಲ್ಯಗಳನ್ನು ಪ್ರತಿನಿಧಿಸ್ತಾರೆ? ಅವರ ರಾಜಕೀಯ ನಿಲುವುಗಳು ಯಾವುದು? ಅವರ ಸಾಮಾಜಿಕ ನಿಲುವುಗಳು ಯಾವುದು? ಅವರು ಪ್ರತಿಪಾದಿಸುತ್ತಿರುವ ಮೌಲ್ಯಗಳು ಯಾವುವು? ಈ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕಾಗತ್ತೆ. ಯಾಕೆಂದರೆ ಅಲ್ಲಿಗೆ ಭೇಟಿ ನೀಡಿದವರು ಸಾರ್ವಜನಿಕ ವ್ಯಕ್ತಿ, ವೈಯಕ್ತಿಕ ಅಲ್ಲ. ವೈಯಕ್ತಿಕ ಅಂದಿರಲ್ಲ. ರಾಜ್ಯದ ಗೃಹ ಸಚಿವರು ಒಂದು ಮಠಕ್ಕೆ ಭೇಟಿ ನೀಡಿದ ತಕ್ಷಣ ಆ ಮಠದ ಸ್ವಾಮೀಜಿಯವರು ಎಂಥವ್ರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೊದಲನೇದಾಗಿ ಪೇಜಾವರ ಮಠವನ್ನು, ಮಠಾಧೀಶರನ್ನು ಮೊದಲ ಭೇಟಿಗೆ ಡಾಕ್ಟರ್ ಪರಮೇಶ್ವರ್ ಅವರು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಪೇಜಾವರ ಮಠ ಯಾವ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೆ ಅಲ್ವಾ? ಈ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಒಂದು, ಇದು ಮಾಧ್ವ ಪರಂಪರೆಯ ಮಠ. ಮಾಧ್ವ ಪರಂಪರೆ ಬ್ರಾಹ್ಮಣರಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಇದು ದ್ವೈತ ಸಂಪ್ರದಾಯಕ್ಕೆ ಸೇರಿದ್ದು. ಮಧ್ವಾಚಾರ್ಯರು ಏನಿದ್ದಾರೆ ಅವರದ್ದು. ಇವರು ಹೆಚ್ಚು ರಿಜಿಡ್ ಆದ ಬ್ರಾಹ್ಮಣರಲ್ಲೇ ಮಾಧ್ವರು ತುಂಬ ರಿಜಿಡ್ ಆದವರು. ಅವರು ಈವನ್ ಶಂಕರಾಚಾರ್ಯರನ್ನು ವಿರೋಧಿಸ್ತಾರೆ. ಶಂಕರಾಚಾರ್ಯರನ್ನೇ ಒಪ್ಕೊಳ್ಳಲ್ಲ ಅವರು. ಅವರಿಗೆ ಮಧ್ವಾಚಾರ್ಯರೇ ಬಹಳ ಮುಖ್ಯವಾದದ್ದು. ಅಂದರೆ ರಿಜಿಡ್ ಆದ ಒಂದು ಮಠದ ಪರಂಪರೆ ಅಲ್ಲಿದೆ ಅಂತ. ಇನ್ನೊಂದು, ಅಲ್ಲಿ ಉಡುಪಿಯ ಮಠಗಳಲ್ಲಿ ಯೂಸುವಲ್ಲಿ ಪಂಕ್ತಿ ಭೇದ ಮಾಡಲಾಗುತ್ತೆ ಅನ್ನೋ ಆರೋಪ ಇದೆ. ನನಗೆ ಗೊತ್ತಿಲ್ಲ, ನಾನು ಮಠಗಳಿಗೆ ಹೋಗೋನು ಅಲ್ಲ. ನಾನು ದೇವ್ರ ಜೊತೆ ಮಾತನಾಡಬಲ್ಲೆ, ದೇವ್ರ ಜೊತೆ ಜಗಳ ಆಡಬಲ್ಲೆ, ದೇವರನ್ನ ಪ್ರೀತಿಸಬಲ್ಲೆ, ದೇವರ ಹತ್ರ ಅಳಬಲ್ಲೆ, ನನಗೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಬಲ್ಲೆ. ಆವಾಗಲೂ ಕೂಡ ಯಾವ ದೇವರ ರೂಪವೂ ಕೂಡ ನನ್ನ ಮನಸ್ಸಿನಲ್ಲಿ ಇರಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಬೆಳಕಿರುತ್ತೆ. ದೇವರು ಅಂದರೆ ಬೆಳಕು ಅಂತ ನಮ್ಮದು. ನಾನು ಈ ಮಠದ ವ್ಯವಸ್ಥೆ ಬಗ್ಗೆ ನನ್ನದೇ ಆದ ಆಕ್ಷೇಪಗಳಿದೆ. ಎನಿವೆ, ಉಡುಪಿಯ ಮಠ ಏನಿದೆ ಅಲ್ಲಿ ಪಂಕ್ತಿ ಭೇದದ ಆರೋಪ ಇದೆ. ಒಂದು ಫಸ್ಟ್ ಥಿಂಗ್.
ಸೆಕೆಂಡ್, ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಏನಿದೆ ಅಲ್ಲಿ ಕನಕ ಈಗಲೂ ಹೊರಗಡೆ ಇದ್ದಾನೆ. ಕನಕ ಕಿಂಡಿಯ ಮೂಲಕ ಕೃಷ್ಣನನ್ನು ನೋಡ್ತಾನೆ. ಕನಕನಿಗೆ ಒಳ ಪ್ರವೇಶ ಇಲ್ಲ ಅಲ್ಲಿ. ಈಗಲೂ ಕೂಡ ಕನಕ ಕಿಂಡಿಯ ಪಕ್ಕದಲ್ಲಿ ನಿಂತಿದ್ದಾನೆ. ಇದು ಸತ್ಯವೋ ಇನ್ನೊಂದು ಬೇರೆ, ಅದೊಂದು ಮನಸ್ಥಿತಿಯನ್ನು ಪ್ರತಿನಿಧಿಸುತ್ತೆ ಅಂತ. ಅಂದರೆ ಶ್ರೀಕೃಷ್ಣ ದರ್ಶನಕ್ಕೆ ಅವಕಾಶ ಇಲ್ಲದೆ ಕನಕ ಹೊರಗೆ ನಿಂತಹ ಮಠ ಇದು ಅಂತ. ದಟ್ ಇಸ್ ಒನ್ ಥಿಂಗ್. ಇನ್ನೊಂದು, ಈ ಹಿಂದಿನ ಮಠಾಧೀಶ್ವರು ವಿಶ್ವೇಶ ತೀರ್ಥ ಸ್ವಾಮೀಜಿಯವರು. ಈ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ದಲಿತ ಕೇರಿಗಳಿಗೆಲ್ಲ ಭೇಟಿ ನೀಡುತ್ತಿದ್ದರು. ಆದರೆ ದಲಿತ ಕೇರಿಗೆ ಭೇಟಿ ನೀಡಿ ಅವರ ಯತ್ನವನ್ನು ಮಾಡ್ತಿದ್ದರು, ಅವರ ಒಂದು ಮಿತಿಯ ಒಳಗಡೆ ಮಾಡ್ತಿದ್ದರು. ಆದರೆ ಯಾವುದೇ ದಲಿತರ ಮನೆಯಲ್ಲಿ ಅವರೇನನ್ನು ಸ್ವೀಕರಿಸ್ತಿದ್ರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಅವರು ಬಾಬ್ರಿ ಮಸೀದಿಯ ಉರುಳಿದಂಥ ಪ್ರಕರಣದಲ್ಲಿ ಆ ಸಂದರ್ಭಗಳಲ್ಲಿ ಅವರು ಒಂದು ಪೂಜಾ ಸ್ಥಾನವನ್ನು ಉರುಳಿಸಿದ ಮನುಷ್ಯ ವಿರೋಧಿಯಾದ ಒಂದು ಕ್ರಮದ ಬೆಂಬಲಿಗರಾಗಿದ್ದರು. ಅವರು ಆವಾಗಲೂ ಕೂಡ ಆ ಸಂತರದ ಒಂದು ಪರಿಷತ್ತು ಏನೋ ಇತ್ತು, ಆ ಪರಿಷತ್ನಲ್ಲಿ ಕೂಡ ವಿಶ್ವೇತೀರ್ಥ ಶ್ರೀಪಾದಂಗಳಿದ್ದರು. ಅದಾದ ಮೇಲೆ ಈಗಿನ ಸ್ವಾಮೀಜಿ ಏನಿದ್ದಾರೆ ಅವರು ಈ ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ನಿರ್ಮಾಣದ ಟ್ರಸ್ಟ್ನಲ್ಲಿ ಒಬ್ಬ ಸಕ್ರಿಯ ಸದಸ್ಯರು. ಒಂದು. ಎರಡನೇದಾಗಿ ಅವರು ಆಗಾಗ ನೀಡುತ್ತಿರುವ ಹೇಳಿಕೆಗಳು, ವಿವಾದಾತ್ಮಕ ಹೇಳಿಕೆಗಳಿರುವೆ, ಅದರ ಪಟ್ಟಿಯನ್ನು ನಾನು ಕೊಡೋಕೆ ಹೋದರೆ ಅದು 1 ಅವರ್ ಮೇಲೆ ತಗೊಳುತ್ತೆ. ಪ್ರತಿ ಕ್ಷಣದಲ್ಲೂ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ ಏನು ಕೋಮು ಗಲಭೆ ನಡೆಯುತ್ತೆ ಅಲ್ಲಿ ಬೇರೆ ಬೇರೆ ಈ ಧರ್ಮಗಳ ಈ ಮೂಢರು ಏನಿದ್ದಾರೆ ಅವರೇನು ಪಡ್ಕೋತಾರೆ, ಹೆಣವನ್ನು ಕೆಡಕ್ತಾರೆ, ರಕ್ತವನ್ನು ಚೆಲ್ತಾರೆ. ಆವಾಗ ಪ್ರಬಲವಾದ ಒಂದು ಸ್ಟ್ಯಾಂಡನ್ನು ಇವರು ತೆಗೆದುಕೊಂಡೇ ಇಲ್ಲ. ಇವರು ಸಂಪೂರ್ಣವಾಗಿ ಈ ಯಾರು ಹಿಂದೂ ಮೂಲಭೂತವಾದಿಗಳಿದ್ದಾರೆ, ಯಾರು ಹಿಂಸೆಯನ್ನು, ಹಿಂದೂ ಧರ್ಮದ ಮೂಲ ತತ್ವಕ್ಕೆ ವಿರುದ್ಧವಾಗಿ ಹಿಂಸೆಯನ್ನು ಪ್ರತಿಪಾದಿಸ್ತಾರೆ, ಅವರ ವಿರುದ್ಧ ಒಮ್ಮೆಲೂ ಕೂಡ ಇವರು ಗಟ್ಟಿದ ನೀರು ಮಾತಾಡಿಲ್ಲ. ಅವರ ಮಠಕ್ಕೆ ಸನ್ಮಾನ್ಯ ಗೌರವಾನ್ವಿತ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ. ಅದರ ಜೊತೆಗೆ ಮೋದಿಯವರ ಪರಮ ಭಕ್ತರು, ಶ್ರೀಕೃಷ್ಣನ ಎಷ್ಟು ಭಕ್ತರೋ ಈ ಸ್ವಾಮೀಜಿ ಮೋದಿ ಮತ್ತು BJP ಅಷ್ಟೇ ಭಕ್ತರು. ಈ ಬಗ್ಗೆ ಪರಮೇಶ್ವರ್ ಅವ್ರ ಸ್ಟ್ಯಾಂಡ್ ಏನು? ಶ್ರೀಕೃಷ್ಣನ ಭಕ್ತರಾಗಬೇಕಾದವರು BJP ಮೋದಿ ಭಕ್ತರಾಗಿರುವ ಸಂದರ್ಭದಲ್ಲಿ ಅವರ ಭಕ್ತರಾಗಿ ಡಾಕ್ಟರ್ ಪರಮೇಶ್ವರ್ ಹೋಗ್ತಾರೆ. ಅಂದರೆ ಡಾಕ್ಟರ್ ಪರಮೇಶ್ವರ್ ಅವರು ಈ ಪೇಜಾವರ ಸ್ವಾಮೀಜಿಯವರ ಭಕ್ತರಾಗಿದ್ದರೆ, ಪೇಜಾವರ ಸ್ವಾಮಿಗಳು BJP ಮತ್ತು ಆ ಮೋದಿಯವರ ಭಕ್ತರಾಗಿದ್ದರೆ, ಇವರು ಇಂಡೈರೆಕ್ಟ್ಲಿ BJP ಮತ್ತು ಮೋದಿಯವರ ಭಕ್ತರಾದಂಗೆನೆ. ಅವರು ಪ್ರತಿಪಾದಿಸುವ ಮೌಲ್ಯಗಳೇನಿವೆ ಆ ಮೌಲ್ಯವನ್ನು ಇವರು ಗೌರವಿಸ್ತಾರೆ ಅಂತ ಅರ್ಥ. ಅವರು ಪ್ರತಿಪಾದಿಸುವ ಮೌಲ್ಯಗಳು ಯಾವುದು ಅಂದರೆ BJP, ಮೋದಿ, ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿರುವ ಹಿಂಸಾಚಾರಗಳು, ಕೋಮುಗಲಭೆಗಳು, ಬೆಂಕಿ ಹಚ್ಚುವುದು, ರಕ್ತದ ರಾಜಕಾರಣ, ಅದಕ್ಕೂ ಇಂಡೈರೆಕ್ಟ್ಲಿ ನಮ್ಮ ಹೊಸ ಗೃಹ ಸಚಿವರು ಬೆಂಬಲ ಕೊಟ್ಟಂತೆ ಆಗುತ್ತೆ. ಕಾಂಗ್ರೆಸ್ನವ್ರು ಕೇಳಿಸ್ಕೊಳ್ಳಿ ಕಿವಿ ಬಿಟ್ಬಿಟ್ಟು. ನಾನು ಭಾಳ ಸಂದರ್ಭಗಳಿದೆ, ಕಾಂಗ್ರೆಸ್ ಇದೆ ಸೆಕ್ಯುಲರ್ ಪಾರ್ಟಿ ಬರ್ತಲ್ಲೆಲ್ಲ ಕೋಮುವಾದಿ ಜಾತಿವಾದಿಗಳು ಸೇರ್ಕೊಂಡಿದ್ದಾರೆ ಅನ್ನುವ ವಾದವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಆದರೆ ಈ ಒಂದು ಇಡೀ ಪಕ್ಷವೇ ಕೋಮುವಾದಿಯಾದ ಪಕ್ಷ, ಬೆಂಕಿ ಹಚ್ಚುವ ಪಕ್ಷ, ಸಾಮರಸ್ಯವನ್ನು ಕೆಡಿಸುವ ಪಕ್ಷಕ್ಕಿಂತ ಇದು ಬೆಟರು ಅಂತ ನಾನು ವಾದ ಮಾಡ್ತಾ ಬಂದಿದ್ದೆ. ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವರು, ಅದೇ ಅವ್ರು ಯಾವುದೋ ತರಕಾರಿ ಮಂತ್ರಿ ಆದರೆ ಬೇರೆ, ತರಕಾರಿ ಅಲ್ಲ ಅವರು, ತರಕಾರಿ ವ್ಯಾಪಾರದ ಮಂತ್ರಿ ಆದರೆ ಬೇರೆ, ರಾಜ್ಯ ಗೃಹ ಸಚಿವರು. ಅವರು ಮಾಡಿರೋದು ಸರಿನಾ? ಡಾಕ್ಟರ್ ಪರಮೇಶ್ವರ್ ಅಧಿಕಾರ ಸ್ವೀಕರಿಸಿದ ನಂತರ ಬಸವಣ್ಣನ ಕೂಡಲ ಸಂಗಮಕ್ಕೆ ಭೇಟಿ ನೀಡಬಹುದಾಗಿತ್ತು, ಶಿಶುನಾಳ ಶರೀಫರ ಶಿಶುನಾಳಿಗೆ ಭೇಟಿ ನೀಡಬಹುದಾಗಿತ್ತು. ಹಾಗೆಯೇ ಅವರು ಯಾವುದೋ ಪ್ರಮುಖ ದೇವಸ್ಥಾನಕ್ಕೆ, ಚರ್ಚಿಗೆ, ಹಾಗೆಯೇ ಮಸೀದಿಗೆ ಭೇಟಿ ನೀಡಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬರಬೇಕಾಗಿತ್ತು. ಆಗ ಅವರ ಗೌರವ ಹೆಚ್ಚುತ್ತಾ ಇತ್ತು. ನಂಬಿಕೆಗಳಿರಬೇಕು, ಆದರೆ ಯಾವ ನಂಬಿಕೆಗಳನ್ನ ನಾವು ಇಟ್ಕೊಂಡಿದ್ದೀವಿ? ನಿಮಗೆ ದೈವ ನಂಬಿಕೆ ಬೇಕು, ಆದರೆ ಆ ದೈವ ನಂಬಿಕೆ ತುಂಬ ವ್ಯಕ್ತಿಗತವಾದ್ದು. ಧರ್ಮವನ್ನು ಮಾರಾಟಕ್ಕೆ ಇಟ್ಟಂತಹ ಜನ
ಅಂತಹ ಈ ಮಠಾಧೀಶ ಪರಂಪರೆಗೆ ನೀವು ಬೆಂಬಲ ಕೊಡ್ತೀರಾ? ವರ್ಣಾಶ್ರ ಧರ್ಮವನ್ನು ಪ್ರತಿಪಾದಿಸುವ, ಅದನ್ನು ಡಿಫೆಂಡ್ ಮಾಡುವ ಒಂದು ಮಠಕ್ಕೆ ನೀವು ಬೆಂಬಲ ಕೊಡ್ತೀರಾ? ಒಬ್ಬ ಮಠಾಧೀಶರಿಗೆ ಬೆಂಬಲ ಕೊಡ್ತೀರಾ ನೀವು? ಯಾವ ಕಾರಣಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವ ಅರಿವಾದರೂ ಇದೆಯಾ ಡಾಕ್ಟರ್ ಪರಮೇಶ್ವರ್ ಅವರೇ ನಿಮಗೆ? ಬಿಜೆಪಿಯ ಕೋಮುವಾದವನ್ನು ವಿರೋಧಿಸುವ ಜನ ಅಲ್ವಾ ನಿಮ್ಮನ್ನು ಆಯ್ಕೆ ಮಾಡಿದ್ದು? ನೀವು ಇದ್ದಕ್ಕಿದ್ದಾಗ ಹೋಗ್ಬಿಟ್ಟು ಪೇಜಾವರ ಶ್ರೀಗಳ ಹತ್ರ ಶಾಲ್ ಹಾಕ್ಸ್ಕೊಂಡ್ರಲ್ಲ, ಆ ಶಾಲಿನ ವಾಸನೆ ಏನಿತ್ತು? ಯಾವ ವಾಸನೆ ಇತ್ತು ಅಲ್ಲಿ? ಅಲ್ಲಿ ಸನಾತನ ಧರ್ಮದ ವಾಸನೆ ಇರಲಿಲ್ವಾ? ಅಲ್ಲಿ ಅಸ್ಪೃಶ್ಯತೆಯ ವಾಸನೆ ಇರಲಿಲ್ವಾ? ಶಾಲಿನಲ್ಲಿ ಜಾತಿವಾದದ ವಾಸನೆ ಇರಲಿಲ್ವಾ? ವರ್ಣಾಶ್ರಮ ಧರ್ಮವನ್ನು ಉಳಿಸಿಕೊಂಡು ಬರಬೇಕು ಅನ್ನುವ ವಾಸನೆ ಇರಲಿಲ್ವಾ? ದಲಿತರನ್ನ ಊರು ಹೊರಗಡೆ ಇರುವ ವಾಸನೆ ಇರಲಿಲ್ವಾ? ದಲಿತರನ್ನ ಹೋಟೆಲ್ ಒಳಗಡೆ ಬಿಡುಕೊಡ್ದು ಅನ್ನುವ ವಾಸನೆ ಇರಲಿಲ್ವಾ ಆ ಶಾಲಿನಲ್ಲಿ? ಆ ಶಾಲಿನಲ್ಲಿ ಬ್ರಾಹ್ಮಣರೇತರಿಗೆ ಪ್ರತ್ಯೇಕವಾದ ಪಂಕ್ತಿ ಮಾಡುವ, ಅವರಿಗೆ ಊಟ ಹಾಕುವ ವಾಸನೆ ಇರಲಿಲ್ವಾ ಡಾಕ್ಟರ್ ಪರಮೇಶ್ವರ್ ಅವರೇ? ಇದೆಲ್ಲವನ್ನ ಮರೆತು ಬಿಟ್ರ? ಯಾರು ಇತಿಹಾಸವನ್ನು ಮರಿತಾರೋ ಅವರು ಭವಿಷ್ಯವನ್ನು ಕಟ್ಟಲಾರರು. ಇತಿಹಾಸ ಸದಾ ನಮ್ಮ ನೆನಪಿನಲ್ಲಿರಬೇಕು. ಅದು ವರ್ತಮಾನದಲ್ಲೂ ಆ ನೆನಪು ಭವಿಷ್ಯದೆಡೆಗೆ ನಮ್ಮನ್ನು ಮುಂದಕ್ಕೆ ಹೋಗುವಂತೆ ಮಾಡಬೇಕು. ನನಗೀಗಲೇ ಆ ಚಿತ್ರ ಕಾಣ್ತಾ ಇದೆ. ಶ್ರೀಕೃಷ್ಣನ ನೋಡುವುದಕ್ಕೆ ಕನಕದಾಸರು ಹೊರಗಡೆ ನಿಂತಿದ್ದಾರೆ, ಈಗಲೂ ನಿಂತಿದ್ದಾರೆ. ಅಲ್ಲಿ ಕನಕನ ಕಿಂಡಿ ಇದೆ, ಕಿಂಡಿಯಲ್ಲಿ ಕನಕನ ಬಗ್ಗೆ ನೋಡ್ತಾರೆ. ಆ ಕಡೆ ಕೃಷ್ಣ ಇದ್ದಾನೆ. ಆದರೆ ಕಾಯುವ ಕನಕ ನನಗೆ ಕೃಷ್ಣನಿಗಿಂತ ಹೆಚ್ಚು ಗ್ರೇಟಾಗಿ ಕಾಣ್ತಾನೆ. ಆದರೆ ಆ ಕನಕನಿಗೆ ಅಲ್ಲಿ ಬಾಗಿಲುಗಳೇ ಇಲ್ಲ. ಆ ಕನಕನಿಗೆ ಅಲ್ಲಿ ಒಳ ಪ್ರವೇಶದ ಅವಕಾಶನೇ ಇಲ್ಲ. ಅಂತಹ ಒಂದು ವ್ಯವಸ್ಥೆಯ ಪ್ರತಿನಿಧಿಸುವ ಸ್ವಾಮೀಜಿಗೆ ಹೋಗಿ ಅವರು ಶಾಲ್ ಹಾಕ್ಸ್ಕೊಬಂದ್ರಲ್ಲ, ಒಂದು ನಿಮಿಷ ಎಲ್ಲವನ್ನ ಬಿಟ್ಟು ಆಲೋಚನೆ ಮಾಡಿ ಡಾಕ್ಟರ್ ಪರಮೇಶ್ವರ್ ಅವರೇ. ಏನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನ್ನ ಸ್ವತಂತ್ರ ಧ್ವನಿಯ ಉಸಿರು, ಅದೇ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ನಮಸ್ಕಾರ.